ಎಲ್ಲವನ್ನೂ ಜ್ಞಾಪಿಸ್ಕೊಳ್ತೇವೆ, ಆದರೆ ದೇವರ ವಿಷಯದಲ್ಲಿ ನಾವು ಜ್ಞಾಪಿಸ್ಕೊಳ್ಳೋದು ಬಹಳ ಕಡಿಮೆ. ಸ್ವಲ್ಪ ಅರ್ಥ ಮಾಡ್ಕೊಂಡು ನಾವು ಲೋಕದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತ್ರ ಜ್ಞಾಪಿಸ್ಕೊಳ್ತಾ ಇರ್ತೇವೆ, ಬೇರೆ ಸಮಯದಲ್ಲಿ ಜ್ಞಾಪಕ ಇರುವುದಿಲ್ಲ. ಆ ಇರುವುದಂತ ತಿಳ್ಕೊಂಡು ದಾವಿದ 103ನೇ ಕೀರ್ತನೆ ನನ್ನ ಮನವೇ ಅಂತ ಹೇಳಿಬಿಟ್ಟ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಅಂದ್ರೆ ಮರಿಬೇಡ ಅಂತಂದ್ರೆ ನೀ ಮರೆಯುವಂತ ಮನುಷ್ಯನೇನು ಅಂತ ದಾವಿದ ತನ್ನ ಮನಸ್ಸಿಗೆ ಅಂದುಕೋದ ನಾವು ಜ್ಞಾಪಿಸ್ಕೊಳ್ತಾ ಇದ್ದೇವೆ. ಅದಕ್ಕೆ ಪ್ರಿಯ ದೇವರ ಮಕ್ಕಳ ಸಮಯದಲ್ಲಿ ಬಹಳ ಪ್ರಮುಖ ಅಂಶ ಇವತ್ತು ರಾತ್ರಿ ನಮ್ಮ ಪ್ರವೀಣ್ ಅವರ ಕುಟುಂಬದಲ್ಲಿ ಅವ್ರಿಗೆ ಕೊಟ್ಟಂತ ಮುದ್ದು ಮಗು ಗ್ರೇಸ್ ಪಾಸ್ಟರ್ ಹೇಳಿದ್ರು, ಗ್ರೇಸಿ ಮತ್ತು ಬ್ಲೆಸ್ಸಿ ಅಂತೇಳಿ. ಆಶೀರ್ವಾದ ಕೃಪೆ ಎರಡೂ ಮನೆಯಲ್ಲಿದೆ. ಇನ್ನು ಮೂರನೇದು ಯಾವ್ದು ಬರ್ತದೋ ನೋಡೋಣ್ರಿ. ಈಗ ಇನ್ನೊಂದು 10 ನಿಮಿಷದಲ್ಲಿ ಅದು ಬರ್ತಾರೆ ಹೆಸರು ಹೊರಗಡೆ. ದೇವರು ಯಾವ ಆಫರ್ ಕೊಡ್ತಾರೆ, ಯಾವ್ದು ಬರ್ತಾರೆ ನೋಡೋಣ. ಟೋಟಲಿ ಹೇಳಿದ್ರೆ ಈ ಒಂದು ಕುಟುಂಬದಲ್ಲಿ ಖಂಡಿತವಾಗಿ ದೇವರ ಆಶೀರ್ವಾದ ಅಂತ ನೋಡ್ತಾ ಇದ್ದೇವೆ. ಮೊದಲನೇ ಕೃಪೆ ಬೈಬಲ್ ಸಿಕ್ಕುದು ಯಾರಿಗೆ ಅಂತ ನಿಮ್ಗೆ ಗೊತ್ತಿದೆ. ಮೊದಲನೇ ಕೃಪೆ ದೇವರಿಗೆ ಸಿಕ್ಕುದು, ದೇವರ ಕೃಪೆ ಸಿಕ್ಕುದು ಯಾರಿಗೆ ಬೈಬಲ್ ನಲ್ಲಿ? ಮೊದಲನೇಗೆ ಸಿಕ್ಕದ್ದು ನೋಹನ್ ಅಲ್ರಿ. ಆದಿಕಾಂಡ ಪುಸ್ತಕ 6ನೇದಲ್ಲಿ ನೋಡ್ತೇವೆ, ನೋಹನಿಗೆ ಆ ಕೃಪೆ ಸಿಕ್ತು. ಆ ಕೃಪೆ ಚೇತನ ಪತ್ರಿಕೆ ಎಲ್ಲಾ ಮನುಷ್ಯರಿಗೆ ಪ್ರತ್ಯಕ್ಷ ಆಯ್ತು. ಚೇತನ ಪತ್ರಿಕೆ 2:11 ನೋಡ್ತಾ ಇದ್ದೇವೆ, ಆ ಕೃಪೆ ಎಲ್ಲಾ ಮನುಷ್ಯರಿಗೆ ಪ್ರತ್ಯಕ್ಷ ಆಯ್ತು. ಇವಾಗ ಪ್ರವೀಣ ಮನೆಯಲ್ಲಿ ಕೂಡ ಪ್ರತ್ಯಕ್ಷ ಆಗಿದೆ. ಆ ಕೃಪೆಯಿಂದಲೇ ಇವತ್ತು ರಕ್ಷಣೆ ಇದೆ ಮನೆಗೆ. ಆ ಕೃಪೆಯಿಂದಲೇ ನಾವು ಜೀವಿಸ್ತಾ ಇದ್ದೇವೆ. ಆ ಕೃಪೆಯಿಂದ ನಾವು ಲೋಕದಲ್ಲಿ ಬರಿತಾ ಇದ್ದೇವೆ. ಇದು ದೇವರ ಆಶೀರ್ವಾದ. ಅದಕ್ಕೆ 116 ಕೀರ್ತನೆ ಇವೆಲ್ಲವನ್ನು ಆಧಾರ ಮಾಡಿಕೊಂಡು ಭಕ್ತ ದಾವೀದನ ತನ್ನ ಜೀವಮಾನದಲ್ಲಿ ಯಾವುದನ್ನು ಮರೆಯಬಾರ್ದು ಅದನ್ನು ಜ್ಞಾಪಿಸಿಕೊಂಡು 116 ಕೀರ್ತನೆ ರಚನೆ ಮಾಡಿದ ಅಂತ ನೋಡ್ತಾ ಇದ್ದೇವೆ. ಮೊದಲನೇ ವಚನ 12ನೇ ನಾನು ಸಮಯ ಆಗ್ತಾ ಇದೆ. 116 ಕೀರ್ತನೆ 1ನೇ ವಚನ ಮತ್ತು 12ನೇ ವಚನ ಒಂದೇ ಬೈಬಲ್ ಇದೆ ಇಲ್ಲಿ. ಎಲ್ಲ ನೋಡು ಒಂದರಲ್ಲಿ ಬೇಗ ಇಕ್ರಾ 116 ಹೋದ್ರಮ್ಮ ಯಾರೋ ಒಬ್ಬ ಹೋದ್ರಿ. ಪ್ರಯಾಣ ತಗೋರಿ, ಇವತ್ತು ಒಂದೇ ವಚನ. ಯೆಹೋವನನ್ನು ಪ್ರೀತಿಸುತ್ತೇನೆ, ನಾನು ಯೆಹೋವನನ್ನು ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವವನು. ಕೇಳುವವನು ಒಂದೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಭಕ್ತರ ದಾವೀದನ ಜೀವಿತದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟನಂತ ನಾವು ನೋಡ್ತಾ ಇದ್ದೇವೆ. ಲೋಕದಲ್ಲಿ ನಾವು ಪ್ರಾಮುಖ್ಯತೆ ಯಾವುದಕ್ಕೆ ಕೊಡಬೇಕಾಗಿದೆ, ಯಾವ್ದು ಕೊಡ್ತಾ ಇದ್ದೇವೆ ಅನ್ನೋದು ಬಹಳ ಪ್ರಾಮುಖ್ಯವಾದ್ರಿಂದ ದಾವೀದನ ಜೀವಿತದಲ್ಲಿ ಮೊದಲನೇ ವಚನ ನೋಡುವಾಗ ನಾನು ಯೆಹೋವನನ್ನು ಪ್ರೀತಿಸ್ತೇನೆ. ಯೆಹೋಶುವ ಪುಸ್ತಕ ನೋಡ್ತೇವೆ, ನಾನು ನನ್ನ ಮನೆಯಲ್ಲಿ ಯೆಹೋವನನ್ನೇ ಸೇವಿಸ್ತೇವೆ. ಅಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಮನೆಯಲ್ಲಿ ನಾವು ದೇವರನ್ನ ಪ್ರೀತಿ ಮಾಡ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೇವೆ, ಹೇಗೆ ಮಾಡ್ತಾ ಇದ್ದೇವೆ ಮತ್ತು ಎಷ್ಟು ಸಾರಿ ಮಾಡ್ತಾ ಇದ್ದೇವೆ, ಇದನ್ನ ನಾವು ತಿಳ್ಕೊಂಡು ಮುಂದೆ ನಡೆಯುವುದು ಬಹಳ ಪ್ರಾಮುಖ್ಯವಾಗಿದೆ. ನಾನು ಪ್ರೀತಿಸ್ತೇನೆ. ಯಾಕೆ ಪ್ರೀತಿ ಮಾಡ್ತಾ ಅಂದ್ರೆ ನನ್ನ ಮೊರೆಯನ್ನು ಆತ ಕೇಳಿದ್ದಾನೆ ಅಂತ ಹೇಳಿ. ಅಣ್ಣನ ಪ್ರಾರ್ಥನೆ ದೇವರು ಏನ್ ಮಾಡ್ದ ಕೇಳಿದ ಅಂತ ನೋಡ್ತಾ ಇದ್ದೇವೆ. ಹೀಗೆ ಅನೇಕರ ಪ್ರಾರ್ಥನೆ ದೇವರು ಕೇಳಿ ಆತನು ಅನೇಕ ಕಷ್ಟಗಳಿಂದ ಬಾಧೆಗಳಿಂದ ಆಶೀರ್ವಾದ ಮೇರೆಗೆ ಪ್ರತಿಯೊಬ್ಬರನ್ನು ಕಾಪಾಡ್ದನ್ನು ನಾವು ಜ್ಞಾಪಿಸಿಕೊಳ್ತಾ ಈ ಸಮಯದಲ್ಲಿ ಕೂಡ ಇಲ್ಲಿ ನೋಡುವಾಗ ದಾವೀದನ ಜೀವಿತದಲ್ಲಿ ಅಂತಂದ್ರೆ ದೇವರ ಉಪಕಾರವನ್ನ ತಿಳಿದವನಾಗಿ ಆತನ ನನ್ನ ಮೊರೆಯನ್ನ ಕೇಳಿದ್ದಾನೆ. ಅದಕ್ಕಾಗಿ ದೇವರು ಏನ್ ಮಾಡ್ತೇನೆ, ನಾನು ಪ್ರೀತಿಸ್ತೇನೆ ಎಂಬುದಾಗಿ ದಾವೀದ ತನ್ನ ತೀರ್ಮಾನವನ್ನು ಕೊಟ್ಟನು. ನೀವು ಯಾರನ್ನಾರು ಪ್ರೀತಿ ಮಾಡ್ರಿ, ಲೋಕದಲ್ಲಿ ಹಣವನ್ನಾರು ಪ್ರೀತಿ ಮಾಡ್ರಿ, ಬಂಗಾರವನ್ನು ಲೋಕವನ್ನಾರು ಪ್ರೀತಿ ಮಾಡ್ಲಿ, ಯಾರನ್ನಾದ್ರೂ ಪ್ರೀತಿ ಮಾಡ್ರಿ, ನೀವು ನಾನು ಮಾತ್ರ ಯೆಹೋವನನ್ನೇ ಪ್ರೀತಿಸ್ತೇನೆ. ಒಂದೇ ಒಂದು ತೀರ್ಮಾನ ದಾವೀದನ ಕೊಟ್ಟರು ನೋಡಿ, ದೃಢವಾದ ತೀರ್ಮಾನ ಇದು. ಯೆಹೋವನನ್ನೇ ಪ್ರೀತಿಸ್ತೇನೆ. ಯಾಕೆ ಪ್ರೀತಿ ಮಾಡ್ತೇನೆ? ಆತ ನನಗೋಸ್ಕರ ನಾನು ಪ್ರೀತಿ ಮಾಡಿ ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದಾನೆ. ಒಂದೇ ವಿಷಯ ನೋಡ್ತೇವೆ, ನಾವು ಯೆಹೋವನನ್ನು ಯಾಕೆ ಪ್ರೀತಿ ಮಾಡಬೇಕು, ಯೇಸುವನ್ನು ಯಾಕೆ ಪ್ರೀತಿ ಮಾಡಬೇಕು, ಯಾವನ ಯೇಸುವನ್ನು ಪ್ರೀತಿ ಮಾಡದೆ ಹೋದರೆ ಅವನ ಅನಾಥಿಮ ಶಾಪಗ್ರಸ್ತನಂತೇಳಿ ಬರೆದ ಪತ್ರಿಕೆಯಲ್ಲಿ ಪೌಲ್ ಬರೆದ ನೋಡ್ತಾ ಇದ್ದೇವೆ. ಇವತ್ತು ನೀವು ಕೂಡ ಪ್ರೀತಿ ಮಾಡ್ತಾ ಇದ್ದೇವೆ ದೇವರನ್ನ. ಎಷ್ಟು ಮಾಡಿ ಮಾಡ್ತಾ ಇದ್ದೇವೆ, ಯಾವಾಗ ಮಾಡ್ತಾ ಇದ್ದೇವೆ? ಏನಾದ್ರು ಸಹಾಯ ಸಿಗುವಾಗ ಬೇಕಾದಾಗ ನಾವು ಪ್ರೀತಿ ಬಹಳ ಹೆಚ್ಚಾಗಿ ಪ್ರೀತಿ ಮಾಡ್ತೇವೆ ಅನ್ಬೋದು. ಆದ್ರೆ ಆ ಪ್ರೀತಿ ಕಾರ್ಯರೂಪದಲ್ಲಿ ಇಲ್ಲವೇ ಇಲ್ಲ, ಭಕ್ತಿಯಲ್ಲಿಲ್ಲ ಮತ್ತು ಆರಾಧನೆಯಲ್ಲಿಲ್ಲ ಮತ್ತು ದೇವರು ವಾಕ್ಯ ಓದುವುದಿಲ್ಲ, ಪ್ರಾರ್ಥನೆ ಇಲ್ಲ. ಹಾಗಾದ್ರೆ ನಮ್ಮ ಪ್ರೀತಿ ಏನಂತಂದ್ರೆ ತಾತ್ಕಾಲಿಕವಾಗಿರುವಂತಹ ಪ್ರೀತಿ ಆಗಿರುವುದರಿಂದ ಆ ಪ್ರೀತಿ ನಿಜವಾಗಲೂ ದೇವರಿಗೆ ಸಲ್ಲುವಂಥದ್ದಲ್ಲ ಅಂತ ನೋಡ್ತಾ ಇದ್ದೇವೆ. ಅದಕ್ಕೆ ಸಂದರ್ಭದಲ್ಲಿ ದಾವೀದನ ಹಾಗೆ ಈ ಒಂದು ನಮ್ಮ ಸಹೋದರ ಪ್ರವೀಣ್ ಇವರ ಕುಟುಂಬದಲ್ಲಿ ಅಂತಂದ್ರೆ ಯೆಹೋವನನ್ನ ಅಥವಾ ಕರ್ತನಾದ ಯೇಸುವನ್ನ ಪ್ರೀತಿ ಮಾಡುವಂತಹ ಕುಟುಂಬ ಇದಾಗಿರುವುದರಿಂದ ಈ ಕುಟುಂಬದಲ್ಲಿ ದೇವರು ಒಂದು ಕೃಪೆಯನ್ನ ಅಥವಾ ಮಗುವನ್ನ ದೇವರು ಅನುಗ್ರಹ ಮಾಡಿದಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇದು ಮೊದಲೇ. ಎರಡನೇದಾಗಿ ನೋಡ್ತಾ ಇದ್ದೇವೆ, ಅದು 12 ವಚನ 12
ಯೆಹೋವನ ಮಹೋಪಕಾರಕ್ಕೆ ಅಲ್ಲಿ ಪ್ರೀತಿ ನನ್ನ ಮೊರೆಯನ್ನು ಕೇಳಿದ್ದಾನೆ ಅಂತ ಹೇಳಿದ. ಮೊರೆ ಕೇಳಿದ ಮೇಲೆ ಅದೇ ದಾವೀದ 116 ಕೀರ್ತನೆ 12 ನೋಡ್ತಾರೆ, ಯೆಹೋವನ ಮಹೋಪಕಾರಕ್ಕೆ ಬದಲು ಏನು ಮಾಡಲಿ ಅಂತ ಹೇಳಿದ್ರೆ ಪ್ರೇಮನವರಿಗೆ ಬದಲು ಏನ್ ಮಾಡ್ತಾರೆ? ನಿಮ್ಗೆ ಒಂದು ಪ್ರಶ್ನೆ, ಏನ್ ಬದಲು ಕೊಟ್ರೆ ಆಗ್ತದೆ? ಎಲ್ಲರಿಗೆ ದೇವ್ರ ಮಕ್ಕಳು ಕರ್ತಿದ್ದೀರಿ, ನಾವು ಬಂದಿದ್ದೇವೆ, ಬದಲು ಏನು ಕೊಡ್ತೀರಿ? ನೀವು ದೇವ್ರಿಗೆ ಏನು ಕೊಡ್ತೀರಿ? ಏನ್ರಿ ಅದಕ್ಕಾಗಿ ಸುಮ್ಮನೆ ಒಳ್ಳೇದಂತೀರಾ? ಕೊಡುವಂಥದ್ದು ಇದೆ. ದೇವರಿಗೆ ಹೇಳ್ತಾರೆ ಸ್ತುತಿ ಯಜ್ಞ ನಾವು ಸಮರ್ಪಿಸಬೇಕು. ಇನ್ನೊಂದು ಕಡೆ ನೋಡ್ತೇವೆ ರೋಮ ಪತ್ರಿಕೆಯಲ್ಲಿ 12:1 ಏನ್ ನೋಡ್ತೇವೆ? ನಾವು ದೇವರನ್ನ ದೇವರಿಗೆ ಆಮೇಲೆ ಮೀಸಲಾಗಿ ಸಜೀವೇಕನವಾಗಿ ಅದು ಬೇರೆ, ಮೀಸಲಾಗಿ ಅಂತಂದ್ರೆ ಅದು ಪ್ರತ್ಯೇಕವಾಗಿ ಅದನ್ನ ನಾವು ಸಮರ್ಪಿಸ್ಲಿಕ್ಕೆ ಒಪ್ಪಿಸ್ಲಿಕ್ಕೆ ತಯಾರಾಗಬೇಕು. ಮೀಸಲಾಗಿರ್ಬೇಕು. ನಾವು ನಮ್ಮನ್ನ ದೇವ್ರ ಮೀಸಲಾಗಿರ್ಬೇಕು. ಇಡೀ ನಾವು ನಮ್ಮನ್ನು ಬಿಟ್ಟು ಊದನ್ನ ತಗೋ ಅಂತ ನಾವು ಹೇಳ್ತಾ ಇದ್ದೇವೆ. ಎಲ್ಲವನ್ನ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ. ಆದ್ರೆ ನಮ್ಮನ್ನು ಮಾತ್ರ ಏನ್ ಮಾಡ್ತಾ ಇದ್ದೇವೆ? ನಮ್ಮನ್ನು ಮಾತ್ರ ದೇವರಿಗೆ ಕೊಡೋದಕ್ಕೆ ಹಿಂದೆ ಇರ್ತಾ ಇದೆ. ಕಾರಣ ಅಂತಂದ್ರೆ ನಾವು ಲೋಕದಲ್ಲಿ ಮೊಳಗೆ ಹೋಗ್ತಾ ಇದ್ದೇವೆ. ಲೋಕದಲ್ಲಿ ಆಳವಾಗಿ ದೇವರನ್ನು ನೆತ್ಕೊಂಡಿಲ್ಲ ನಾವು. ಅದಕ್ಕಾಗಿ ದೇವರ ಮಕ್ಕಳ ಸಮಯದಲ್ಲಿ ನೋಡ್ತಾ ಇದ್ದೇವೆ ಅಂತಂದ್ರೆ ಯೆಹೋವನ ಮಹೋಪಕಾರಕ್ಕೆ ಬದಲು ಏನ್ ಕೊಡ್ಲಂತಂದ್ರೆ ನಮ್ಮನ್ನೇ ದೇವರಿಗೆ ಸಮರ್ಪಣೆಯಾಗಿ ಕೊಡುವಂಥದ್ದೇ ಅದು ಬದಲ. ನೀವೇನ್ ಕೊಟ್ಟರು ಕೂಡ ದೇವರಿಗೆ ಬದಲಾಗ ಅದು ಎರಡನೇ ಸ್ಟೆಪ್. ಅದು ಕೊಡ್ಬೇಕಾದ್ದು ತಗೊಳ್ಬೇಕಾದ್ದು ಅದು ಎರಡನೇದಾಗಿದೆ. ಆದ್ರೆ ಮೊದಲನೇದಾಗಿ ಯಾವ್ದೇ ಅಂತಂದ್ರೆ ದೇವರಿಗೆ ಸಮರ್ಪಣೆಯಾಗಿ ಕೊಡುವಂಥದ್ದು ಮೊದಲನೇದು ಯಾವತ್ತಂದ್ರೆ ನಮ್ಮನ್ನು ದೇವರಿಗೆ ಸಮರ್ಪಣೆಯಾಗಿ ಕೊಡುವಂಥದ್ದೇ ಇದು ದೇವರಿಗೆ ಕೊಡುವಂತ ಒಂದು ಅರ್ಪಣೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಪ್ರಿಯ ದೇವರ ಮಕ್ಕಳ ಸಮಯದಲ್ಲಿ ಬರ್ತ್ಡೇ ಕಾರ್ಯ ಭಾವಿಸುವಂತ ಮಗಳು ಕ್ರೇಷಿಯನ್ನ ದೇವರು ಆಶೀರ್ವಾದ ಮಾಡಲಿ. ಮತ್ತು ಎಷ್ಟು ವರ್ಷ ಆದ್ರಿ? 2 ವರ್ಷವೆಲ್ಲ ದೇವರು ಕೃಪೆಯಿಂದ ಕಾಪಾಡಿ 3ನೇ ವರ್ಷವನ್ನ ನೋಡುವಂತಹ ಭಾಗ್ಯವನ್ನ ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಒಂದು ಸಮವಹಿಸಿಕೊಂಡಿದ್ದಾರೆ. ದೇವರು ಸ್ತೋತ್ರವಾಗಲಿ. ಅದೇ ರೀತಿಯಾಗಿ 3ನೇ ಮಗು ನಾಮಕರಣವಿದೆ. ಪುತ್ರ ಸಂತಾನ ಯವನ್ ಸಿಕ್ಕಿದ ಏನ್ರಿ ವಾಸ್ತವಿದೆ ದೇವರ ಫಲವಾತನ ಬಹುಮಾನ. ಅದಕ್ಕೆ ದಯವಿಟ್ಟು 2 ಖುಷಿಯಾಗಿ ಮತ್ತು ಈ ಖುಷಿಗಾಗಿ ಒಂದೊಂದು ಪ್ರಾರ್ಥನೆ ಮಾಡ್ರಿ. ಮತ್ತು ಈ ಸಮಯದಲ್ಲಿ ನಾವು ಕೇಕ್ ಕಟ್ ಮುಖ್ಯವಾಗಿ ಎಲ್ಲರೂ ತಲೆ ಬರ್ಸ್ಕೊಂಡು ಪ್ರಾರ್ಥನೆ ಮಾಡೋಣ. ಇದು ಕೇಕ್ ಕಟ್ ಆದ್ಮೇಲೆ ಹಾಗೆ ಎಲ್ಲ ಹೆಣ್ಮಕ್ಳು ಒಳಗೆ ಹೋಗಿ ಒಂದು ಪ್ರಾರ್ಥನೆ ಮಾಡಿ ನಾಮಕರಣವನ್ನ ನಾವು ಇಟ್ಕೋಣ. ದೇವರು ಯಾರು ವಿಜಯ್ ಕುಮಾರ್ ಒಂದು ಕಾರಣಕ್ಕೆ ಇಲ್ಲ ಸೇಮ್ ಹೆಂಗಲ್ಲ ಹಂಗೆ ಬರ್ತದ. ಜನ ಇದೆ ಆಲ್ರೆಡಿ ಬರ್ತಾರೆ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿಲ್ಲ ಜಸ್ಟ್ ಕಟ್ ಮಾಡಿ. Happy birthday to you. Happy birthday to you. Happy birthday to you, baby. Happy birthday to you. Happy long life to you. Happy long life to you. Happy long life to you. May God bless you. May God bless you. May God bless you, dear baby. May God bless you. Bonus Rasiki. Hey. Agar nimre, duduk saja nimre. Nimre. Ada yaar ke baat. Nimre. Ni hoog दूर. Ni kurke. Ni hoog.
ನೋಡು ಸತ್ಯಣ್ಣ ನೋಡು ವಿಡಿಯೋ ಮಾಡತ್ತೀರ ಅಸಲ್ ಚಂದ್ರಣ್ಣ ಏನು ಮಗ ಎಲ್ಲರದ್ದು ಮಾಡಿದೆ ನಮ್ಮಲ್ಲಿ ಯಾರು ಎಷ್ಟು ಮಂದಿ ಯಾರು ಮಂದಿ ಕೌಂಟ್ ಅದ ನಾಳೆ ಜೆಲ್ಲ ಬರ್ತದೆ ಹಾಂ ನೀ ತಬ್ಲಾ ಆಡಿ ಚಟಿ ಬರ್ತೀನಲ್ಲ ಅವ ಕಿಲಿ ಹುಳಗಳು ನೋಡಿ